ತುಂಬ ವಿಚಾರಗಳಿರೋದು ಕಾಂಗ್ರೆಸ್ ಅವರ ಬಳಿ. ಕೃಷ್ಣ ಅವರ ಹುಟ್ಟೂರಿನಲ್ಲಿ ಫೇವ್ರೇಟ್ ಅಂದರೆ ಕಾಫಿ ಡೇ. ಮಂಡ್ಯ ಮೈಸೂರಿಗೆ ಬಂದರೆ ಕಾಫಿ ಡೇ ಭೇಟಿ ಆಗ್ತಾಯಿದ್ರು. ಸೋಮನಹಳ್ಳಿಯಲ್ಲಿರುವ ದಿವಂಗತ ಸಿದ್ಧಾರ್ಥ ಒಡೆತನದ ಕಾಫಿ ಡೇಗಾಗಿ ಮನೆ ಬಿಟ್ಟು ಕೊಟ್ಟಿದ್ದ SMK ಕೃಷ್ಣ ಅವರಿಗೆ ಹುಟ್ಟೂರಿನಲ್ಲಿ ಫೇವ್ರೇಟ್ ಅಂದರೆ ಕಾಫಿ ಡೇ. ನಿಮಗೆ ಕಾಫಿ ಡೇ ಆದಾಗ ಏನಾಯಿತು ವೀಕ್ಷಕರೇ, ಈ ಚಿಕ್ಕಮಗಳೂರು ಭಾಗದ ಅನೇಕ ಕಾಫಿ ಬೆಳೆಗಾರರು ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡುವಂತಾಯಿತು. ಯಾಕಂದರೆ ಆ ಭಾಗದಲ್ಲಿ ಬೆಳೀತಾರಲ್ಲ. ಆಮೇಲೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನ ಗೆಳೆಯೊಬ್ಬರು ಡೆಲ್ಲಿಯಲ್ಲಿ SM ಕೃಷ್ಣ ಅವರ ಪತ್ನಿ ಪ್ರೇಮ, SM ಕೃಷ್ಣ ಅವರ ಕುಟುಂಬದ ಬಗ್ಗೆ ಕೂಡ ಅನೇಕರು ಮಾತನಾಡ್ತಿದ್ರು. ಅಂದರೆ ರಾಜಕಾರಣಿಗಳ ಕುಟುಂಬ ಅಂತಂದರೆ ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಇದ್ದೇ ಇರುತ್ತೆ ಜನಕ್ಕೆ. ಅವರ ಹಾವಭಾವ, ನಡವಳಿಕೆ, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಈ SM ಕೃಷ್ಣ ಅವರ ಅಧಿಕಾರವನ್ನು ಬಳಸ್ಕೊಂಡು ಪೊಲಿಟಿಷಿಯನ್ಸ್ ಆದ್ರು ಅನ್ನೋ ರೀತಿಯಲ್ಲಿ ಎಲ್ಲೂ ಇಲ್ವೇ ಇಲ್ಲ. ರಾಜಕಾರಣದಿಂದ ಆಚೆ ಇದ್ದವರೆಲ್ಲರೂ ಕೂಡ ಸಾಮಾನ್ಯವಾಗಿ ಈ ಕುಟುಂಬ ರಾಜಕಾರಣದ ಬಗ್ಗೆ ಇತ್ತೀಚೆಗೆ ಬಹಳ ಚರ್ಚೆ ಆಗುತ್ತೆ. ಬಟ್ SM ಕೃಷ್ಣ ಅವರ ಫಸ್ಟ್ SM ಕೃಷ್ಣ ಅವರ ಅಳಿಯ ಅಂದರೆ ಸಿದ್ಧಾರ್ಥ ಅವರ ಮೊಮ್ಮಗ SM ಕೃಷ್ಣ ಅವ್ರ ಮೊಮ್ಮಗ DK ಶಿವಕುಮಾರ್ ಅವರ ಅಳಿಯ DK ಶಿವಕುಮಾರ್ ಅವರ ಅಳಿಯ ಅಮಾರ್ಥ್ಯ. ಆಮೇಲೆ ಪ್ರೇಮ ಅವರು ಕೂಡ ಅಷ್ಟೇ. ಒಂಥರ ಸಾಧಾರಣವಾಗಿ ದೊಡ್ಡವರ ಮನೆ ಹೇಗಿರುತ್ತೆ ಅಂತಂದರೆ, ಈ ತಿಂಡಿ ಗಿಂಡಿ ಎಲ್ಲ ಬಡಿಸೋದೆಲ್ಲ ಕೆಲಸಗಾರರಾಗಿರ್ತಾರೆ. ಬಟ್ ಹಾಗಲ್ಲ, ಪ್ರೇಮ ಅವರು ಪರ್ಟಿಕ್ಯುಲರ್ಲಿ ಅದನ್ನು, ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಕೂಡ ಬಂದಿದ್ದಾರೆ ಅಲ್ಲಿಗೆ. ಪ್ರೇಮ ಕೃಷ್ಣ ಹೆಣ್ಮಕ್ಳಿಬ್ರು. ಆಮೇಲೆ ಆ SM ಕೃಷ್ಣ ಅವರ ಪರ್ಸನಾಲಿಟಿಯಲ್ಲಿ ಒಂದು ರಾಯಲ್ ಆ ಶ್ರೀಮಂತಿಕೆ, ಆಮೇಲೆ ಅದೆಲ್ಲ ಇದ್ದು ಕೂಡ ಅವರು ಮಂಡ್ಯದ ಮಗನಾಗಿದ್ದರು. ಈಗ ನೀವು ಅಂಬರೀಷ್ ಇರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ನಾಯಕರಿರ್ಬೋದು, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಅವರೆಲ್ಲ ಒಕ್ಕಲಿಗ ನಾಯಕರೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರನ್ನು ನೋಡೋ ರೀತಿ ಬೇರೆ, SM ಕೃಷ್ಣ ಅವರನ್ನು ನೋಡೋ ರೀತಿ ಬೇರೆ. ಅದೇ ಮಂಡ್ಯದ ಜನ, ಅದೊಂದು ವಿಶೇಷ. ಅಂದರೆ ಅವನೇನು ಅಮೆರಿಕದವನು, ಅವನೇನು ಹಂಗಿರಲಿಲ್ಲ ಅಂತ. ಏಕವಚನ, ಒನ್ಸ್ ಅಗೇನ್ ಅವನು ಕೃಷ್ಣ, ಏಕವಚನ. ಬಟ್ ಕೃಷ್ಣ, SM ಕೃಷ್ಣ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಸೋಷಿಯಲಿಸ್ಟ್ ಪಾರ್ಟಿಯಿಂದ ಇಂದಿರಾ ಗಾಂಧಿ ಅವರು ಕರೆದು ಇದನ್ನು ಮಾತಾಡ್ತೀಯ ಅಂತಂದ್ರಂತೆ. ಮಾತಾಡಿದ ನಂತರ ಅದ್ಭುತವಾಗಿ ಮಾತಾಡಿದ್ದು ನೋಡಿ ಇಂದಿರಾ ಗಾಂಧಿ ಅವರಿಗೆ ಒಂಥರ ಭಾಳ ಖುಷಿ ಆಯ್ತಂತೆ. ಒಂದು ಚೀಟಿ ಬರ್ಕೊಟ್ರಂತೆ. ಚೀಟಿ ಬರೆದು ಒಬ್ಬರನ್ನ ಕಮೆಂಟ್ ಮೀಟ್ ಮೀ ಅಂತ ಬರೆದಿದ್ದಾರಂತೆ. ಹೋಗಿ ಮೀಟ್ ಮಾಡಿದ್ರಂತೆ. ಮೀಟ್ ಮಾಡಿದಾಗ ನಾನು ಸೋಷಿಯಲಿಸ್ಟ್ ಪಾರ್ಟಿ ಇಲ್ಲ, ಕಾಂಗ್ರೆಸ್ಗೆ ಬಂದುಬಿಡಿ, ಅದನ್ನು ಸೋಷಿಯಲಿಸ್ಟ್ ಪಾರ್ಟಿ ಮೀಟಿಂಗಲ್ಲಿ ಓದ್ತಾರಂತೆ. ಹಿಂಗೆ ಹೇಳಿದಾರಂತೆ, ಅದೆಲ್ಲ ಬರೋಕ್ಕಾಗಲ್ಲಪ್ಪ ಅಂತೇಳಿ. ಅವರು ಬರೋದು ಬೇಡ, ನೀನು ಬಾ ಅಂತಂದ್ರಂತೆ. ಹಾಗಾಗಿ ಕಾಂಗ್ರೆಸ್ ಜೊತೆ ಸಖ್ಯ. ಬೆಂಗಳೂರಿನತ್ತ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಅನ್ನೋ ಮಾಹಿತಿ. ಅಧಿವೇಶನ ಆ್ಯಕ್ಚುಲಿ 19ನೇ ತಾರೀಕು ತನಕ ನಡಿಬೇಕು ಅಂದಾಗ್ಲೇ ಮತ್ತೊಂದೆರಡು ದಿನ ಎಕ್ಸ್ಟೆಂಡ್ ಮಾಡಬೇಕು. ಈ ಸಾಹಿತ್ಯ ಸಮ್ಮೇಳನ ಇದೆ ಮಂಡ್ಯದಲ್ಲೇನೆ, ಅದು ಮುಗಿಸಿ ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ನೋ ಮಾತಿತ್ತು. ಇದೀಗ ಮತ್ತೆ 2 ದಿನ ಅಧಿವೇಶನ ಮೊಟಕು, ಇವತ್ತು ಹಾಗೆ ನಾಳೆ. ಬೆಳಗಾವಿಯಿಂದ ಬೆಂಗಳೂರು ಕಡೆಗೆ CM. ನಾನು ಮೊದಲೇ ಹೇಳಿದೆ, ನಾವು SM ಕೃಷ್ಣ ಇಸ್ ಎ BJP ಪರ್ಸನ್, ಆಯಿತಾ. ಆದರೆ ಕಾಂಗ್ರೆಸ್ಗೆ ಅದು ಅವರು ಏನು ಆತ್ಮ ಕಾಂಗ್ರೆಸ್ಸು, ಶರೀರ BJP, ದೇಹ BJP, ಆ ಥರ ಇದೆ ಅದು. ಓಕೆ, ನಮ್ಮ ಆನಂದ್ ಕೂಡ ರೆಡಿ ಆಗ್ತಾ ಇದ್ದಾರೆ ಮಂಡ್ಯದಿಂದ. ನೋಡಿ, SM ಕೃಷ್ಣ. ಓಕೆ, ಅವರ ಕಾಫಿ ಡೇ, ಮದ್ದೂರಿನ ಅವರ ಮನೆಯನ್ನು ಕಾಫಿ ಡೇ ಮಾಡಲಾಯಿತು. ಅದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನನ್ನ ಕಲೀಗ್ ಆನಂದ್. ಓವರ್ ಟು ಯು ಆನಂದ್. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರು ತಮ್ಮ ಹುಟ್ಟೂರು ಸೋಮನಹಳ್ಳಿ ಅಥವಾ ಮಂಡ್ಯ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಪ್ಲೇಸ್ಗೆ ಬಂದು ಹೋಗ್ತಿದ್ದಂಥ ಸ್ಥಳ, ಅಂದರೆ ಅವರು ಇಷ್ಟಪಡ್ತಿದ್ದಂಥ ಸ್ಥಳದಲ್ಲಿದ್ದೀನಿ. ಅವರು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದೇ ಹೋಗ್ತಿದ್ರು. ಸದ್ಯ ಆ ದೃಶ್ಯದಲ್ಲಿ ಗಮನಿಸ್ಬೋದು, ಇದೇ ಕಾಫಿ ಡೇಗೆ
ಸೋಮನಹಳ್ಳಿಯಲ್ಲಿರುವಂಥ ಕಾಫಿ ಡೇಗೆ SM ಕೃಷ್ಣ ಅವರು ಈ ಕಡೆ ಬಂದಂಥ ಸಂದರ್ಭದಲ್ಲಿ ಅಥವಾ ಊರಿಗೆ ಬಂದಂಥ ಸಂದರ್ಭದಲ್ಲಿ ಮಿಸ್ ಮಾಡದೆ ಬಂದು ಹೋಗ್ತಿದ್ರು. ಮೊದಲು ಇದು ಕಾಫಿ ಡೇ ಆಗಿರಲಿಲ್ಲ, ಬದಲಿಗೆ SM ಕೃಷ್ಣ ಅವರು ಪ್ರೀತಿಯಿಂದ ಕಟ್ಟಿದಂಥ ಮನೆಯಾಗಿತ್ತು. ಗೆಸ್ಟ್ ಹೌಸ್ ನಿರ್ಮಾಣ ಮಾಡ್ಕೊಂಡಿದ್ರು. ಯಾವಾಗಾದರೂ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಹೋಗ್ತಿದ್ರು ಅಥವಾ ಇಲ್ಲಿ ತಂಗ್ತಿದ್ರು. ಕ್ರಮೇಣ ಅವರ ಹಳಿಯ ಸಿದ್ಧಾರ್ಥ್ ಅವರ ಕಾಫಿ ಡೇಗೆ ಇದನ್ನು ಬಿಟ್ಕೊಟ್ಟಿದ್ರು. ಇಲ್ಲಿ ಕಾಫಿ ಡೇಯನ್ನು ಮಾಡ್ತಾಯಿದ್ರು. SM ಕೃಷ್ಣ ಅವರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈ ಕಾಫಿ ಡೇಗೆ ಬಂದೇ ಹೋಗ್ತಿದ್ರು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಸಿಬ್ಬಂದಿ. ಈ ಬಗ್ಗೆ ಮಾತಾಡೋದಕ್ಕೆ ಕಾಫಿ ಡೇ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, SM ಕೃಷ್ಣ ಅವರು ಬಂದಂಥ ಸಂದರ್ಭದಲ್ಲಿ ಈ ಕಾಫಿ ಡೇಗೆ ಬಂದು ಹೋಗ್ತಿದ್ರಾ? ಹೌದು ಸರ್, ಖಂಡಿತ ಬರ್ತಿದ್ರು, ಯಾವಾಗಲೂ ಬರ್ತಿದ್ರು ಸರ್. ಇಲ್ಲಿ ಈ ಕಡೆ ಟ್ರಾವೆಲ್ ಮಾಡ್ತಿದ್ದಾಗ ಖಂಡಿತ ಇಲ್ಲಿ ಬಂದೇ ವಿಸಿಟ್ ಕೊಟ್ಟೆ ಹೋಗ್ತಿದ್ರು. ಬಂದಂಥ ಸಂದರ್ಭದಲ್ಲಿ ಎಷ್ಟೊತ್ತು ಇರ್ತಿದ್ರು, ಯಾವ ಥರ? ಒಂದು ಹಾಫ್ ಆನ್ ಅವರ್ 1 ಅವರ್ ಇತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಿದ್ರು ಸರ್. ಬಂದಾಗ ಸಾಮಾನ್ಯವಾಗಿ ಯಾವ ಕಾಫಿ ಕುಡಿತಿದ್ರು, ಏನು ಕತೆ? ಅವ್ರೊಂದು ಕ್ಯಾಪಚಿನೋ ಅಷ್ಟೇ ಆರ್ಡ್ರ್ ಮಾಡ್ತಿದ್ರು ಸರ್. ಅವ್ರು ಆರ್ಡ್ರ್ ಮಾಡಿ ವಿತ್ ಪೇ ಮಾಡಿಬಿಟ್ಟು ಹೋಗ್ತಿದ್ರು. ಅವರು ಯಾವತ್ತೂ ಫ್ರೀ ಅಂತ ನಮ್ಮದು ಅಂತ ಅಂದ್ಬಿಟ್ಟು ಯಾವತ್ತೂ ಫ್ರೀಯಾಗಿ ಕುಡ್ದಿಲ್ಲ, ಅವ್ರು ಪೇ ಮಾಡಿಬಿಟ್ಟೆ ಹೋಗ್ತಿದ್ರು. ನಿಮ್ಮ ಜೊತೆ ಯಾವ ಥರ ನಡ್ಕೊಳ್ತಿದ್ರು? ತುಂಬ ಚೆನ್ನಾಗಿ ನಡ್ಕೊತಿದ್ರು ಸರ್, ತುಂಬ ಕ್ಲೋಸಾಗಿ ಮಾತಾಡ್ತಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಸರ್. ತುಂಬ ಚೆನ್ನಾಗಿ ಮನೆಯವ್ರ ಥರ ನೋಡ್ಕೊಂಡು ಅವರು ಟ್ರೀಟ್ ಮಾಡ್ತಿದ್ರು ನಾವು. ಹೌದು ಸರ್. ಅವರ ಅಳಿಯವ್ರದೇ ಕಾಫಿ ಡೇ ಅಂದ್ರೂ ಅವರು ಯಾವುದೇ ರೀತಿ ಬಂದು ಬೇರೆ ರೀತಿ ವರ್ತನೆ ಮಾಡೋದಾಗಲಿ ಇಲ್ಲ ಸರ್. ಅವರು ಕಸ್ಟಮರ್ ಯಾವ ಥರ ಬರ್ತಾರೆ ಆ ಥರ ಬಂದು ಅವ್ರು ಆರ್ಡ್ರ್ ಮಾಡಿ ಪೇ ಮಾಡಿ ಅವರು ಹೋಗ್ತಿದ್ದದ್ದು ಸರ್. ಯಾವತ್ತೂ ಅಷ್ಟೇ. ಅವ್ರು ಪ್ರತಿ ದಿವಸ ಒಂದು ಕುಕ್ಕೀಸ್ ತಗೊಂಡ್ರು ಸತ ಅವ್ರು ಪೇ ಮಾಡಿಬಿಟ್ಟೆ ಹೋಗ್ತಿದ್ದದ್ದು ಸರ್. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೃಷ್ಣ ಅವರ ನಿಧನಕ್ಕೆ ರಾಜ್ಯದಲ್ಲಿ 3 ದಿನ ಶೋಕಾಚರಣೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿರೋದು. ಸರ್ಕಾರಿ ಕಟ್ಟಡಗಳ ಮೇಲೆ ಬಾವುಟವನ್ನು ಅರ್ಧಕ್ಕಿದ್ದು ಪ್ರೊಸೀಜರ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸರ್ಕಾರಿ ಕಟ್ಟಡಗಳ ಮೇಲೆ ರಾರಾಜಿಸುವ ರಾಷ್ಟ್ರಧ್ವಜ ಅದನ್ನು ಅರ್ಧಕ್ಕಿಳಿಸಲಿಕ್ಕೆ ಆದೇಶವನ್ನು ನೀಡಲಾಗಿದೆ. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಸರ್ಕಾರಿ ಗೌರವದ ಜೊತೆಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕೃಷ್ಣ ನಿವಾಸಕ್ಕೆ DCM DK ಶಿವಕುಮಾರ್ ಆಗಮನ. DCM DK ಶಿವಕುಮಾರ್ SM ಕೃಷ್ಣ ಅವರ ಕಾಲಾವಧಿಯಲ್ಲಿ ನೀಲಿಗಣ್ಣಿನ ಹುಡುಗ ಅಂಥೇಳಿ ಪತ್ರಿಕೆಗಳಿಂದ ಮಾಧ್ಯಮಗಳಿಂದ ಕರೆಸ್ಕೊಳ್ತಾ ಇದ್ರು. ಆಮೇಲೆ ಈಗ SM ಕೃಷ್ಣ ಸಂಬಂಧಿ ಕೂಡ ಆದರು. ಬಹುಶಃ ಸ್ವಲ್ಪ ಇಮೋಷನಲ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಗಿದ್ರು ಆಲ್ರೆಡಿ. ಹೌದಾ? ಬೆಳಗಾವಿಯಲ್ಲಿ ಹೊರಟಾಗ್ಲೇನೆ ರಿಯಾಕ್ಟ್ ಮಾಡುವಾಗ್ಲೇನೆ ಕಣ್ಣಲ್ಲಿ ನೀರಿತ್ತು. ನಾನು ಇನ್ನು ಆಮೇಲೆ ಭಾಳ ಇದು DK ಹಂಗೆ ನೋಡೋಕೆ ಮಾತ್ರ ಒಂಥರ ಹುಲಿತಾರ ಅಲ್ವಾ, ಗದ್ಗದ್ದಾಗ್ಬಿಡ್ತಾರೆ. ನಾನು ಅದನ್ನು ನೋಡಿದ್ದು ಬಂಗಾರಪ್ಪ ತಿರ್ಕೊಂಡಾಗ, ಅಂದರೆ ಒಂಥರ ಶೇಕ್ ಆಗಿ ಹತ್ತು ಬಿಡ್ತಾರೆ. ಇವ್ರಿಗೆಲ್ಲರೂ ಒಂಥರ SM ಕೃಷ್ಣ ಅಂದರೆ ಅದೊಂಥರ ಅಸ್ಮಿತೆ ರೀ ಮಂಡ್ಯಕ್ಕೆ, ಆ ಒಕ್ಕಲಿಗ ಸಮುದಾಯಕ್ಕೆ ಕೂಡ. ಆಮೇಲೆ ನೋಡಿ, 2 ದೊಡ್ಡ ನಾಯಕರು, ಒಬ್ಬರು ದೇವೇಗೌಡರು, ಒಬ್ಬರು SM ಕೃಷ್ಣ, ಬೇರೆ ಬೇರೆ ಪಾರ್ಟಿ. ಆಮೇಲೆ ಅವರಿಬ್ಬರನ್ನು ನೋಡೋದೇ ಹೆಮ್ಮೆ. ಅವರಿಬ್ಬರು ಹತ್ತಿರದಿಂದ ಮಾತಾಡೋದು ನಾನು ಭಾಳ ಅವ್ರು ಪಿಸು ಮಾತು ಕೇಳಿದ್ದೀನಿ, ಅಂದರೆ SM ಕೃಷ್ಣ ಮತ್ತು ದೇವೇಗೌಡರು. ಆದರೆ ಬಹುವಚನ, ನೀವು ದೊಡ್ಡವರ, ನಾನು 6 ತಿಂಗಳು ನಿಮಗಿಂತ ದೊಡ್ಡವ, ಈ ಥರ. ಅಂದರೆ ಅದು ಓಹೋ ಇಮೋಷನಲ್ ಆಗೇ ಆಗ್ತಾರೆ. ಯಾಕೆಂದರೆ DK ಹೇಳ್ತಾರೆ, ನಾನು ಬಂಗಾರಪ್ಪನ ಶಿಷ್ಯ. ಕರೆಕ್ಟು, ಬಂಗಾರಪ್ಪನವರು ಇವರು ಫಸ್ಟ್ ಟೈಮ್ MLA ಆದಾಗ. ಆದರೆ ಒಂದು ದೊಡ್ಡ ಬೂಸ್ಟು ಅಂತ ಬಂದಿದ್ದಿದೆಯಲ್ಲ 1999 ಮತ್ತು 2004 ಅವಧಿಯಲ್ಲಿ ಅವರು ಮಂತ್ರಿಗಳಾದಾಗ. DK ಮುಂದೊಂದು ದಿನ ದೊಡ್ಡ ನಾಯಕರಾಗ್ತಾರೆ ಅನ್ನುವಂಥ ಒಂದು ಚಿತ್ರಣಗಳು ಕಂಡು ಬಂದಿದ್ದೆ 2004 ಆ ಕಾಲ ಅವಧಿಯಲ್ಲಿ. ಅದು ನಿಜ ಆಗುತ್ತೆ ಕೂಡ. ದೊಡ್ಡ ನಾಯಕರಿಗೆ ಗೊತ್ತಿರುತ್ತೆ, ಒಬ್ಬ ತಮ್ಮ ಒಂದು ಉತ್ತರಾಧಿಕಾರಿ ರೀತಿಯಲ್ಲಿ ಕೆಲವರನ್ನು ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಕೆಲವು ನಾಯಕರುಗಳ ಬಗ್ಗೆ ಭಾಳ ಆ ಥರ ಇರ್ತದೆ. ಅದು ನೀವು ಈ ಸಿದ್ದರಾಮಯ್ಯನವ್ರನ್ನೂ ಅಷ್ಟೇ. ಸ್ಮಿತಾ ಅವರೇ, ಸಿದ್ದರಾಮಯ್ಯನವ್ರ ಹತ್ರ ಯಾವುದಾದ್ರೂ ಒಂದು
ಲೆಕ್ಕ ವಿಚಾರಕ್ಕೆ ಸಂಬಂಧಪಟ್ಟ, ಯಾಕೆಂದರೆ ಅವರು ಅದ್ಭುತವಾದಂಥ ಅರ್ಥಶಾಸ್ತ್ರಜ್ಞ. ಈಗ ಹೌದು. ಯಾರನ್ನಾದ್ರೂ ಕೇಳಿದರೆ ಅವರೊಂದು ಅದ್ಭುತವಾಗೊಂದು ಹೇಳ್ತಾರೆ, ಕೃಷ್ಣನ ಹತ್ರ ಕೇಳಿ ಅಂತ. ಅಂದರೆ ಕೃಷ್ಣ ಬೈರೇಗೌಡರ ಬಗ್ಗೆ ಓಕೆ ಓಕೆ. ಅವ್ರಿಗೆಂಥ ಪ್ರೀತಿ ಗೊತ್ತಾ ಕೃಷ್ಣ ಬೈರೇಗೌಡರ ಬಗ್ಗೆ. ಇವರು ಇದಿರ್ಬೋದು, ಯಾವುದು ಕುರುಬ ಸಮುದಾಯ ಇರ್ಬೋದು.